ಹೆಲೋ ನಮಸ್ಕಾರ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನಾವಿಲ್ಲಿ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ತರ್ಲೆ. ಆ್ಯಕ್ಚುಲಿ ನಾವು ಇವತ್ತು ಮಾರ್ನಿಂಗಿಂದನೇ ನಮ್ಮ ವ್ಲಾಗ್ ಶುರು ಮಾಡ್ತಾಯಿದ್ದೀವಿ. ಇವಾಗ ಟೈಮ್ ಬಂದು 7 o'clock. ನಾವಿವತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಮುಂದೆ ಹೋಗ್ತಾ ಎಲ್ಲೆಲ್ಲಿ ಹೋಗ್ತೀವಿ, ಯಾರ್ಯಾರನ್ನ ಮೀಟ್ ಆಗ್ತಾ ಹೋಗ್ತೀವಿ, ತಿಳಿಸ್ತಾ ಹೋಗ್ತೀವಿ. Stay tuned! ನಾವಿವಾಗ ನಮ್ಮ ಡೇ 1 ಪಯಣನ ಶುರು ಮಾಡ್ತಾ ಇದ್ದೀವಿ. Let's go. ನಾವಿವಾಗ ಫಸ್ಟು ನಮ್ಮ ಸೆಕೆಂಡ್ ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಅವ್ರು ರೆಡಿ ಆಗಿದ್ದಾರಾ ಇನ್ನೂ ಇಲ್ವಾ ಅಂತ. What's this? ನಮ್ಮ ಅಕ್ಕ ಇನ್ನೂ ಪೂಜೆನೇ ಮುಗಿಸಿಲ್ಲ. ಟ್ರೈನ್ ಕ್ಯಾಚ್ ಮಾಡೋದಕ್ಕೆ ಇನ್ನು 1 hour ಇದೆ ಅಷ್ಟೇ. ಓ ಮೈ ಗಾಡ್. ಸೊ ಇವಾಗ ಅವ್ರು ರೆಡಿ ಆಗೋಷ್ಟರಲ್ಲಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನಾದರೂ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಮತ್ತು ನನ್ನ ಮಗನ ಇಬ್ರು ಟಿಫನ್ ತೊಗೊಂಬರೋದಕ್ಕೆ ಕಳಿಸ್ದೆ. ಸೊ ಇವಾಗ ಅವ್ರು ತಂದಿರೋ ಬ್ರೇಕ್ಫಾಸ್ಟ್ನ ಮುಗಿಸಿ ಪೀಸ್ಫುಲ್ಲಾಗಿ ನಮ್ಮ ಪಯಣನ ಮುಂದುವರಿಸ್ತಾ ಇದ್ದೀವಿ. ಸೊ ಇವಾಗ 8 o'clock ಆಗಿದೆ. ನನ್ನ ತಮ್ಮ ಬಂದಿದ್ದಾನೆ ನಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋದಕ್ಕೆ. ಇವರು ನಮ್ಮ ಚಿಕ್ಕಮ್ಮ, ಇವರು ನಮ್ಮಮ್ಮ, ಇವರು ನನ್ನ ತಮ್ಮ, ನನ್ನ ಮಗ ತರ್ಲೆ. ನಾವೆಲ್ಲ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾನು ಇನ್ನೊಂದು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸ್ಟೇ ಟ್ಯೂನ್. 9 o'clockಗೆ ನಮ್ಮ ಟ್ರೈನ್ ಇದ್ದಿದ್ದು. ನಾವು 8:30ಗೆ ನಾವು ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಸೊ ಫುಲ್ ಟೆನ್ಷನಲ್ಲಿ, ಫುಲ್ ಗಡಿಬಿಡಿಲಿ ರೈಲ್ವೆ ಸ್ಟೇಷನ್ಗೆ ಓಡ್ ಬಂದ್ವಿ ನಾವು. ಸೊ ಏಂತಕ್ಕಂದರೆ ನಾವು ಜನರಲ್ ಬೋಗಿನ ಬುಕ್ ಮಾಡಿದ್ದು. ಈ ಟ್ರಿಪ್ನ ನಾವು 2 weeks ಬಿಫೋರ್ ಪ್ಲ್ಯಾನ್ ಮಾಡಿದ್ರಿಂದ ನಮಗೆ ಸೀಟ್ ಸಿಕ್ಕಿರಲಿಲ್ಲ. 5 minutes later. ನನ್ನ ತಂಗಿ ಒಂದು ಗುಡ್ ನ್ಯೂಸ್ ಕೊಟ್ಲು. ಜೀವ ಹೋಗಿ ಜೀವ ಬಂದಂಗಾಯ್ತು. ಅಂದರೆ ತತ್ಕಾಲಲ್ಲಿ ಸೀಟ್ ಸಿಕ್ಕಿದೆ, ಆರಾಮಾಗಿ ಟೆನ್ಷನ್ ಇಲ್ದರೆ ಇವಾಗ ಸೀಟ್ ಹಿಡಿಯೋದ್ರ ಬದಲು ಸೀಟ್ ಹುಡ್ಕೋಣ ಬಾ ಅಂತ ಅಂದ್ಲು. ಫೈನಲಿ ಹ್ಯಾಪಿಯಾಗಿ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇವ್ರು ನಮ್ಮ ದೊಡ್ಡ ಚಿಕ್ಕಮ್ಮ, ಇವ್ರು ನನ್ನ ಸಿಸ್ಟರು, ಇವಳು ನಮ್ಮ ಕ್ಯೂಟ್ ಬೇಬಿ ದಿಯಾ. ಟ್ರೈನಲ್ಲಿ ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿರೋದನ್ನ ನೋಡ್ಬೋದು. ಮತ್ತು ಟ್ರೈನಲ್ಲಿ ಅವಾಗವಾಗ ಮದ್ದೂರೊಡೆ, ಚಿರ್ಮುರಿ, ಇಡ್ಲಿ, ಕಾಫಿ, ಚಾಯ್ ಅಂತ ಹೇಳ್ಕೊಂಡು ಕೂಕೊಂಡು ಬರೋದನ್ನ ಕೇಳೋದಕ್ಕೆ ಒಂದು ಚಂದ ಅಲ್ವಾ? ಅದ್ರ ಜೊತೆಗೆ ಮಕ್ಕಳಿದ್ರು ಅಂತೂ ಬಂದಿದ್ನೆಲ್ಲ ನೋಡಿದ್ನೆಲ್ಲ ಬೇಕು ಅಂತಿರ್ತಾರೆ. ಸೊ ಅದೇ ರೀತಿ ನಮ್ಮ ಬೇಬಿ ನೋಡಿ ಹೆಂಗೆ ಕೇಳ್ತಿದ್ದಾಳೆ ಅವ್ರ ಅಣ್ಣನ್ನ. ಅದು ಅಲ್ಲಿ ಕೊಂಡು Wait a minute. Who are you? ನಮ್ಮ ದಿಯಾ ಬೇಬಿ ಯೋಚನೆ ಮಾಡಿ ಇವ್ರು ಎಷ್ಟು ಕೇಳಿದ್ರು ಏನು ಕೊಡ್ಸಲ್ಲ ಬಿಡು ಅಂತ ಅಂದ್ಕೊಂಡು ಅವಳೇನೆ ಆ್ಯಕ್ಟಿವ್ ಮೋಡಿಗೆ ಬಂದ್ಲು. ಮಕ್ಕಳು ಮಾತಾಡೋದನ್ನ ಕೇಳೋಕ್ಕೆ ಒಂದು ಚಂದ ಅಲ್ವಾ? ಟ್ರೈನ್ ಜರ್ನಿ ಅಂತೂ ಚೀಪ್ ಆ್ಯಂಡ್ ಬೆಸ್ಟಾಗಿ ಎಲ್ಲ ಏಜ್ ಗ್ರೂಪ್ವರ್ಗು ಸೂಪರ್ ಆಗಿರುತ್ತೆ. ಏಂತಕ್ಕಂದರೆ ಆರಾಮಾಗೆ ತಿನ್ಕೊಂಡು ಉಣ್ಕೊಂಡು ಆಡ್ಕೊಂಡು ಮಜವಾಗೆ ಟ್ರೈನ್ ಜರ್ನಿನ ಮುಗಿಸ್ಬೋದು. ಏನಂತೀರಾ? ಕರೆಕ್ಟ್ ಅಲ್ವಾ? ನಮ್ಮ ತರ್ಲೆಗಳು ಮನೇಲಿ ಎಷ್ಟು ಓದ್ರು ಅಂತೂ ಓದಲ್ಲ. ಇಲ್ಲಿ ನೋಡಿ ಟ್ರೈನಲ್ಲಿ ಬುಕ್ ತೆಗೆಸ್ಕೊಂಡು ಓದ್ಕೊಂಡು ಕೂತಿದ್ದಾರೆ. ಏನಪ್ಪ ಇವಳು ಬರೀ ಟ್ರೈನ್ ಜರ್ನಿ ಬಗ್ಗೆನೇ ಮಾತಾಡ್ತಿದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ತಿಲ್ವಲ್ಲ ಅಂತ ಅನ್ಕೊತಾ ಇದ್ದೀರಾ? ಹೇಳ್ತೀವಿ ರೀ ಈಗ. ಹೆಸರಲ್ಲೇ ಇರುವನು ಪರಮಾತ್ಮ ಶಿವನು, ಕಣ್ಣಲ್ಲೇ ಕಣ್ಣು ಇಟ್ಟು ಕಾಯುತ್ತಾನೆ ನಮ್ಮನ್ನು. ಕೋಟೆ ಹನುಮಂತನ ಆಶೀರ್ವಾದ ನಮಗೆ, ಶಿವಪ್ಪ ನಾಯಕನೇ ಮಹಾಯೋಗ. ಮಗ 1 2 3 4 ನೋಡು ಮಗ 1 2 3 4. ಮಗ ಇದು ಶಿವ ಮೊಗ್ಗ, ಬ್ಯಾಡ ಮಗ ನಮ್ದು ಶಿವ ಮೊಗ್ಗ.
ಅಲ್ಲ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಅಂತ. ಇಲ್ಲಿಂದ ಯಾವ ಜಾಗಕ್ಕೆ ಹೋಗ್ತೀವಿ, ಅಲ್ಲಿ ಏನೇನ್ ಮಾಡ್ತೀವಿ, ಎಲ್ಲಿ ಉಳ್ಕೊಂತೀವಿ ಅಂತ ತಿಳಿಸ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್. ಆಲ್ಮೋಸ್ಟ್ ನಮ್ಮ ಡೇ 1 ಲಾಗು ಅರ್ಧ ಮುಗ್ದೋಗಿದೆ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ, ಇವಳೇ ನಮ್ಮ ಸಿಸ್ಟರು, ಟ್ರಿಪ್ ಆರ್ಗನೈಸರು. ಇವ್ರ ಮನೆಗೆ ನಾವು ಹೋಗ್ತಾ ಇರೋದು ಇವತ್ತು. ನಾವು ಶಿವಮೊಗ್ಗದಲ್ಲಿದ್ದೀವಿ. ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಕಸಿನ್ಸ್ನೆಲ್ಲ ಕರ್ಕೊಂಡು ನಮ್ಮ ಫ್ಯಾಮಿಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. A few moments later. ಮಾರ್ನಿಂಗ್ 9 o'clockಗೆ ನಾವು ಯಶವಂತಪುರ ರೈಲ್ವೆ ಸ್ಟೇಷನಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಆಲ್ಮೋಸ್ಟ್ 2 o'clock ಆಗಿದೆ. ನಾವು ಇವಾಗ ಶಿವಮೊಗ್ಗ ಟೌನಿಂದ ನಾವು ಮಾದಾಪುರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಇದೆಯಾ? ಎಲ್ಲಿಗೆ? ಯಾರ್ದು ಮಾದಾಪುರ? ಅವ್ರ ಊರಿಗೆ ಹೋಗ್ತಾ ಇದೀವಿ, ನನ್ನ ಕಸಿನ್ ಅವ್ರ ಅತ್ತೆ ಮನೆಗೆ. ನಾವೆಲ್ಲರೂ ಇವಾಗ ಟ್ರೈನಲ್ಲೇ ಊಟ ಮಾಡ್ತಾ ಇದೀವಿ. ಅಮ್ಮ ನೀನೇನ್ ಮಾಡ್ಕೊಂಡ್ ಬಂದಿದ್ಯಾ? ಚಪಾತಿ ಆಲೂಗಡ್ಡೆ ಪಲ್ಯ. ಅಕ್ಕ ನೀನೇನ್ ಮಾಡ್ಕೊಂಡ್ ಬಂದಿದ್ಯಾ? ಚಿತ್ರಾನ್ನ. ಅಕ್ಕ ನೀನೇನ್ ಮಾಡ್ಕೊಂಡ್ ಬಂದಿದ್ಯಾ? ನೀನು ಮಾಡ್ಕೊ ಬಂದಿರೋದನ್ನ ತಿಂತೇವೆ ಅಷ್ಟೇ. ಏನ್ ತಿಂತಾ ಇದೀಯಾ? ಏನ್ ತಿಂತಾ ಇದೀಯಾ? ಚಿತ್ರಾನ್ನ. ನಿಮ್ಗೆಲ್ಲ ಒಂದು ಗಾದೆ ಮಾತು ಹೇಳ್ಬೇಕು ಅನ್ಸ್ತಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂದಂಗೆ ನಾವೆಷ್ಟೇ ಹೊರಗಡೆ ಊಟ ಮಾಡಿದ್ರೂ ಮನೆ ಊಟದಷ್ಟು ರುಚಿ ಶುಚಿ ಮತ್ತೆ ಆರೋಗ್ಯ ಸಿಗುತ್ತಾ? ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮೈಂಡ್ ಫುಲ್ ಆಕ್ಟಿವ್ ಮೋಡಲ್ಲಿ ನಾವು ನೆಕ್ಸ್ಟ್ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಆಲ್ಮೋಸ್ಟ್ 5 to 6 ಅವರ್ಸ್ ಜರ್ನಿನ ಮುಗಿಸಿದ್ಮೇಲೆ ನಮ್ಮ ತರ್ಲೆಗಳು ಈಗ ಹೊಟ್ಟೆ ತುಂಬಿಸ್ಕೊಂಡು ಇನ್ನೂ ಆಕ್ಟಿವ್ ಆಗಿ ಅವರ ನೆಕ್ಸ್ಟ್ ಹಾಫ್ ಆನ್ ಅವರ್ ಜರ್ನಿನ ಟ್ರೈನಲ್ಲಿ ಸ್ಟಾರ್ಟ್ ಮಾಡಿದ್ರು. ಫೈನಲಿ ನಾವು ನಮ್ಮ ಡೇ 1 ಟ್ರೈನ್ ಜರ್ನಿನ ಮುಗಿಸ್ತಾ ಇದ್ದೀವಿ. ಸೊ ಅಲ್ಲಿಗೆ ನಮ್ಮ 2 ಸ್ಟಾಪ್ ಜರ್ನಿ ಮುಗೀತು. ವೆಯ್ಟ್ ಮುಗೀತು ಅಂದಿದ ತಕ್ಷಣ ನೆಕ್ಸ್ಟ್ ವಿಡಿಯೋಗೆ ಸ್ಕ್ರಾಲ್ ಮಾಡಿಬಿಡ್ಬೇಡಿ. ನಮ್ಮ ಮುಂದಿನ ಪಯಣ ಇನ್ನೂ ಇದೆ. ನಮ್ಮ 3 ಸ್ಟಾಪ್ ಜರ್ನಿ ಬಗ್ಗೆ ಒಂದು ಬ್ರೀಫ್ ಸಮ್ಮರಿ ಕೊಡ್ತೀನಿ, ಕೇಳಿ. ಫಸ್ಟ್ ಸ್ಟಾಪು ನಮ್ಮದು ಶಿವಮೊಗ್ಗ ಟೌನು, ಸೆಕೆಂಡ್ ಸ್ಟಾಪು ನಮ್ಮದು ಕೆಂಚನಾಳ, ಥರ್ಡ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಮಾದಾಪುರಕ್ಕೆ. ಇಷ್ಟೊಂದು ಲಾಂಗ್ ಜರ್ನಿ ಮಾಡಿದ್ರು ನನ್ನ ಮಗ ಅಂತೂ ಫುಲ್ ಆಕ್ಟಿವ್ ಆಗಿದ್ದಾನೆ. ಸೊ ಮಕ್ಕಳಿಗೆ ಹೊರ್ಗಡೆ ಕರ್ಕೊಂಡು ಬಂದ್ರು ಅಂತೂ ಎಲ್ಲಿಂದ ಬರುತ್ತೋ ಅವ್ರಿಗೆ ಅಷ್ಟೊಂದು ಎನರ್ಜಿ. عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي. ನಮ್ ದಿಯಾ ಪುಟ್ಟಿ ಅಂತೂ ಅವ್ರ ದೊಡ್ಡಪ್ಪ ಬಂದ್ರು ಅಂತ ಹೇಳೋಕೆ ನಾಚಿಕೆ ಪಡ್ತಿದ್ದಾಳೆ. ನೆಕ್ಸ್ಟ್ ನಾವು ನನ್ನ ತಂಗಿಯ ಮನೆಗೆ ಹೋದ್ಮೇಲೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಮತ್ತು ನಾನಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ಪರಿಚಯ ಮಾಡ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್. ಫೈನಲಿ ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಆ್ಯಕ್ಚುಲಿ ನಮ್ಮ ಕಲ್ಚರ್ನ ನೋಡ್ಬೇಕಂದ್ರೆ ನಾವು ಹಳ್ಳಿಗಳ ಕಡೆನೇ ಹೋಗ್ಬೇಕು. ಏಂತಕ್ಕಂದ್ರೆ ನೋಡಿ, ಇದು ಒಂದು ಎಕ್ಸಾಂಪಲ್ಲು. ಸೈಂಟಿಫಿಕ್ ರೀಸನ್ ಇಲ್ದರೆ ನಮ್ಮ ಹಿರಿಯರು ಏನೂ ಮಾಡಿಲ್ಲ. ಬಿಕಾಸ್ ನಾವು ಹೊರ್ಗಡೆಯಿಂದ ಬಂದ ಮೇಲೆ ಆ ಈಟ್ ಟೆಂಪ್ರೇಚರ್ನಿಂದ ರಿಲ್ಯಾಕ್ಸ್ ಮಾಡಿ ಕಾಮ್ ಆಗಿ ಇರೋ ನಮ್ಮ ಮನೆಯ ವಾತಾವರಣಕ್ಕೆ ನಮ್ಮ ಬಾಡಿನ ಅಡ್ಜಸ್ಟ್ ಮಾಡೋಕೆ ಆಗಿನ ಕಾಲದಲ್ಲಿ ಸಂಪ್ರದಾಯ ಅನ್ನೋ ಹೆಸರಲ್ಲಿ ರೂಲ್ಸ್ ಮಾಡಿದ್ರು. ಇಲ್ಲ ಅಂದರೆ ನಮ್ಮ ಜನ ಕೇಳಬೇಕಲ್ವಾ. ದಟ್ಸ್ ವೈ ವಿ ಸಿ ಓಲ್ಡ್ ಇಸ್ ಗೋಲ್ಡ್ ಅಂತ. ಫೈನಲಿ 4 o'clockಗೆ ನಾವು ಅವ್ರ ಮನೆನ ರೀಚ್ ಆದ್ವಿ. ಸೊ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಇದು ಮಾತಾಡಿಕೊಂಡು ತಿನ್ಕೊಂಡು ಆಮೇಲೆ ಸ್ವಲ್ಪ ನಾವು ತೋಟದ ಕಡೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಹಳ್ಳಿ ಕಡೆ ವಾತಾವರಣನೇ ಸೂಪರು, ಅದರಲ್ಲೂ ಸಂಜೆ ಹೊತ್ತಂತೂ ಇನ್ನೂ ಸೂಪರು.
ನಾನು ಒಬ್ಬ ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ನಲ್ವಾ, ಆ ವ್ಯಕ್ತಿ ಮಾತ್ರ ತುಂಬಾನೇ ರಗಡು. ಅದು ಬೇರೆ ಯಾರು ಅಲ್ಲ, ನಮ್ಮ ಆರ್ಮಿ ಹುಲಿ. ಎಲ್ಲೋ ನೋಡಿದೀನಿ ಅಂತ ಹೇಳಿದೆಯಲ್ಲ, ಇನ್ನೊಂದಿನ ಗೊತ್ತಾಗ್ಲಿಲ್ವಾ? ಸರ್, ಇದು ಸ್ಟೈನ್ಲೆಸ್ ಸ್ಟೀಲು ಹೊಸದಾಗಿ ಬಜಾರಿಗೆ ಬಂದಿದೆ. ನೀನ್ ಒಳ್ಳೆಯವನಾದ್ರೆ ನಾವು ತುಂಬಾ ಒಳ್ಳೆಯವರು, ನೀನ್ ಕೆಟ್ಟವನಾದ್ರೆ ನಾವು ಕೂಡ ನಮ್ಮನ್ನು ಕೆಟ್ಟವನಾಗ ಮಾಡ್ತೇವೆ. ನೋಡಿದ್ರಲ್ಲ ನಮ್ಮ ಆರ್ಮಿ ಹುಲಿನ. ಅವ್ರ ಊರಲ್ಲಿ ನಡೆಸಿದಂಥ ಹೋರಿಗಳ ಕಾಂಪಿಟೇಷನಲ್ಲಿ ಇದು ಫಸ್ಟ್ ಪ್ರೈಸ್ ತಗೊಂಡಿದೆ. ಮತ್ತೆ ಇದಕ್ಕೆ ಆರ್ಮಿ ಹುಲಿ ಅಂತ ಏಂತಕ್ಕೆ ಹೆಸರು ಕೊಟ್ಟಿದ್ರು ಅಂದ್ರೆ, ನನ್ನ ತಂಗಿಯ ಮೈದ್ನ ಆರ್ಮಿಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಊರಿನ ಜನ ಅವ್ರ ಮನೇಲಿರೋ ಹೋರಿಗೆ ಆರ್ಮಿ ಹುಲಿ ಅಂತ ಹೆಸರು ಕೊಟ್ಟಿದ್ದಾರೆ. 2 hours later. ನನ್ನ ವಾಯ್ಸ್ ತೋರಕ್ಕೆ ಬರಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿರಿಯಾನಿ ಆಗಿದೆ ನೋಡಿ. ಇಲ್ಲಿ ಫಿಶ್ ನೋಡಿ, ಅದು ದೃಷ್ಟಿ ಆಗುತ್ತೆ. ಪರವಾಗಿಲ್ಲ, ತೋರಿಸು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರೀ ಇಂಥದೆಯಾ? ಇಲ್ಲಿ ನೋಡಿ, ಫಿಶ್ ಸಾಂಬಾರ್ ಆಗಿದೆ. ಇಲ್ಲಿ ಗ್ರೇವಿ ನಡೀತಾ ಇದೆ. ಏನ್ ನಡೀತಾ ಇದೆ? ಗ್ರೇವಿ ಪ್ರಿಪೇರ್ ಮಾಡ್ತಾ ಇದೀವಿ, ಚಿಕನ್ ಗ್ರೇವಿ. ಓಕೆ, ಎಲ್ಲರೂ ಬಂದ್ಬಿಡಿ. ನನ್ನ ತಂಗಿ ಬಿರಿಯಾನಿ, ಚಿಕನ್ ಫ್ರೈ, ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಫುಲ್ಲು ಪ್ರಿಪ್ರೇಷನ್ನು. ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಫಿಶ್ ಫ್ರೈ. ಇದು ಮೊಟ್ಟೆ ಪಲ್ಯ, ಫಿಶ್ ಮೊಟ್ಟೆ ಪಲ್ಯ. ಇವಾಗ ತೋಟಕ್ಕೆಲ್ಲ ಹೋಗಿ ಬಂದು ಕುತ್ಕೊಂಡಿದ್ದೀವಿ. ಈಗ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಏನೇನು ಅಡುಗೆ ರೆಡಿ ಆಗ್ತಿದೆ ಅಂದರೆ, ಏನಾಗ್ತಿದೆ? ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಆಮೇಲೆ ಚಿನ್ನಿ ಕಬಾಬು ಅಲ್ಲ, ಕಬಾಬ್ ರೆಡಿ ಆಗ್ತಿದೆ, ಫಿಶ್ ಕಬಾಬು. ಆಮೇಲೆ ಫಿಶ್ ಸಾಂಬಾರು, ಫಿಶ್ ಸಾಂಬಾರು. ಸೊ ಆಮೇಲೆ ಫಿಶ್ ಪಲ್ಯ, ಈ ಥರ ಎಷ್ಟೊಂದು ಫ್ರೈ, ಚಿಕನ್ ಫ್ರೈ, ಈ ಥರ ಎಷ್ಟೊಂದು ಅಡುಗೆಗಳನ್ನ ನನ್ನ ತಂಗಿ ಮಾಡ್ತಿದ್ದಾಳೆ. ಆಲ್ರೆಡಿ ಪ್ರಿಪೇರ್ ಆಗ್ತಿದೆ. ಸೊ ಇದನ್ನೆಲ್ಲ ತಿನ್ಬಿಟ್ಟು ಏನು ಮಾಡೋದು? ಕಾಚಿ ಮಾಡೋದು. ಇದೆಲ್ಲ ತಿನ್ಬಿಟ್ಟು ನಾವು ಮಲ್ಕೊತೀವಿ. ಯಾಕಂದರೆ ನಮ್ಮದು ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದಿರೋ ರೀಸನ್ನೇ ಬೇರೆ ಇದೆ. ಸೊ ನಾಳೆ ನಾವು ಎಲ್ಲಾದರೂ ಬೇರೆ ಕಡೆ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ಗೆ ಎದ್ದೊಳ್ಬೇಕಾಗಿದೆ. ಸೊ 5 o'clock ನಾವು ಇಲ್ಲಿಂದ ಹೊರಡಬೇಕಾಗಿದೆ. ಸೊ ಅದಕ್ಕೆ ನಾನು ಇಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಡೇ 1. ಡೇ 2 ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀವಿ. ಸೊ ಅಲ್ಲಿ ಗಂಟ ಶುಭರಾತ್ರಿ. ಶುಭರಾತ್ರಿ. ಪ್ಲೀಸ್ ಎಲ್ಲರೂ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಶೇರ್. ಪ್ಲೀಸ್ ನಾನು ಮತ್ತು ನನ್ನ ತಳ್ಳೆ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ. ಇದಾಗಿತ್ತು ನಮ್ಮದೊಂದು ಚಿಕ್ಕ ಪ್ರಯತ್ನ ಮೊದಲನೇ ಲಾಗ್ದು.